ಸಾಹೇಬ್ರಿಗೆ ಲೇಟ್ ಆಯ್ತು ಅನ್ಸುತ್ತೆ, ನಡಿ ಹೋಗೋಣ. ಏಯ್ ನನ್ನೇನು ಡ್ರೈವರ್ ಅನ್ಕೊಂಡಿದ್ಯಾ? ಓಹೋ, ಈಗೇನು ನಾವ್ ಜಗಳ ಆಡ್ಬೇಕಾ? ಓಕೆ, ನನ್ನ ಹತ್ರ ಟೈಮು ಇದೆ, ಧೈರ್ಯನೂ ಇದೆ, ಆದ್ರೆ ನಾವ್ ಹೀಗ್ ಮಾತಾಡ್ತಾ ಕೂತ್ರೆ ನಿನಗೆ ನಷ್ಟ. ಆದ್ರೂ ಪರವಾಗಿಲ್ಲ, ನೀನ್ ಮೊದ್ಲು ಕಾರಿಂದ ಹೇಳಿ. ಏಯ್, ಯಾಕೆ ಕಾರ್ ಸುತ್ತ ಜನ ಸೇರ್ಸಿ ತಲೆಗೊಂದ್ ಮಾತ್ ಕೇಳೋ ಆಸೆನಾ? ಅಂದ್ರೆ ಕೆಲವ್ರಿಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಡೆಮೋನೇ ತೋರಿಸ್ಬೇಕೇನೋ. ಕಾಪಾಡಿ ಕಾಪಾಡಿ. ಆಯ್ತು, ಕೂತ್ಕೋ. ಕೊಂಟ್ನಾಸಕ್ ಮೈಲಾರಕ್ ಬಂದಂಗ ಆಯ್ತು. ಈಗ ನೀನ್ ಲೆಫ್ಟ್ ಹೋಗಿ ರೈಟ್ ಹೋದ್ರೆ ರಾಜ ಹುಲಿಗಲ್ಲಿ ಸಿಗುತ್ತೆ. ಒಂದ್ ವೇಳೆ ನೀನ್ ಕಾರಲ್ಲೇ ಹೋಗ್ಬೇಕು ಅಂದ್ರೆ ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋಗು, ಆಗ್ಲೂ ರಾಜ ಹುಲಿಗಲ್ಲಿ ಸಿಗುತ್ತೆ. ಇಷ್ಟ ಹತ್ರ ಇರೋ ಅಡ್ರೆಸ್ಗೆ ಊರೆಲ್ಲ ಸುತ್ತಾಡ್ಸ್ಕೊಂಡ್ ವಾಪಸ್ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮಗ್ ಸ್ವಲ್ಪ ಮನುಷ್ಯತ್ವ ಇಲ್ವಾ? ನನಗ್ ಮನುಷ್ಯತ್ವ ಇದ್ಯೋ ಇಲ್ವೋ ಅನ್ನೋದು ನನ್ನ ದಿನ ನೋಡೋ ಜನಗಳಿಗೆ ಗೊತ್ತಾಗುತ್ತೆ. ಊರೆಲ್ಲ ಸುತ್ತಿ ನನ್ ಲೇಟ್ ಮಾಡಿ ಏನು ಆಗಿಲ್ದೇ ಇರ್ತಾರ, ನೀನ್ ಹೋಗ್ಬಿಟ್ರೆ ನಾನು ಸುಮ್ನೆ ಬಿಟ್ಬಿಡ್ಬೇಕಾ? ಏನ್ ಮಾಡ್ತೀಯಾ? ಏನೂ ಮಾಡಕ್ಕಾಗಲ್ಲ, ಸುಮ್ನೆ ಮೈ ಪರ್ಸ್ಕೊಂಬೇಡ, ಹೋಗಿಲ್ಲಿಂದ. ಹೌ ಡೇರ್ ಯು? ನಿನಗೆ ಹೇಗೆ ಕಾಣಿಸ್ತಾ ಇದೀನಿ ನಾನು? ನಿನ್ ಮೂತಿ ನೋಡಿದ್ರೆ ಡಿಟ್ಟೋ ಅಮೂಲ್ ಬೇಬಿ ತರ ಕಾಣಿಸ್ತಿದ್ಯಾ. ನಮ್ಮ ಪರ್ಸನಾಲಿಟಿ ಪಾಪಚಿ ವಕ್ರ ತರ ಕಾಣಿಸ್ತಿದ್ಯಾ. ಏಯ್ ಓಯ್, ಇಳ್ಸೋ ಕೆಳಗೆ, ಇಳ್ಸು ಕೈ ಕೆಳಗೆ. ಪಾಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇದ್ರೆ ನಾಲ್ಗೆ ಉದ್ದ ಹೋಗ್ತಾ ಇದೆ. ನಿಮ್ಗೆ ಲೋಕಲ್ ಸ್ಟೈಲೇ ಸರಿ ಅನ್ಸುತ್ತಮ್ಮ. ಇದು ನಮ್ಮಡ್ಡ, ನಮ್ಮ ಏರಿಯಾದಲ್ಲಿ ನಮ್ ಹವಾನೇ ನಡೆಯೋದು. ನೋಡ್ತೀಯಾ? ಏ ಮಂಜ, ಗೂಗ್ಲಿ, ಬ್ಲೇಡು ಎಲ್ಲಿದ್ದೀರಾ? ಬರ್ರ. ಏನ್ ಸತ್ಯ, ಏನ್ ಸಮಾಚಾರ? ಏನಾದ್ರೂ ಪ್ರಾಬ್ಲಮ್? ಏನಾದ್ರೂ ಕಿರಿಕ? ಈಗೇನ್ ಹೇಳ್ತೀಯ ಮರಿ? ಇವರೆಲ್ಲ ಸೇರ್ಕೊಂಡು ನಿನ್ನ ಹೀರೋಯಿನ್ ಮಾಡಿರ್ಬೋದು, ಆದ್ರೆ ಸತ್ಯ ಹೀರೋಯಿನ್ ಅಲ್ಲ ಕಣೋ, ಹೀರೋ ಹೀರೋ. ಅಮೂಲ್ ಬೇಬಿ, ಇಲ್ಲಿ ಯಾರು ಯಾರನ್ನು ಹೀರೋ ಮಾಡಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು ಅಂತ ನಮ್ ಬಾಸೇ ಹೇಳಿದ್ದಾರೆ. ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ ಅಷ್ಟೇ. ಈಗೇನು ನನ್ ಹೀರೋಯಿಸಮ್ ನೋಡ್ಬೇಕಾ? ಛೇ, ಸ್ಕ್ರೂ ಡ್ರೈವರ್ನ ಗ್ಯಾರೇಜ್ ಅಲ್ಲೇ ಬಿಟ್ಬಿಟ್ನೆ. ಗೂಗ್ಲಿ, ನಿನ್ನ ಬ್ಯಾಂಕ್ ಹತ್ರ ಎಲ್ಲ ಕರ್ಕೊಂಡೋಗಿ ಅಷ್ಟೊಂದು ಹೆಲ್ಪ್ ಮಾಡಿದೀನಿ, ಒಂದೇ ಒಂದು ಥ್ಯಾಂಕ್ ಯು ಕೂಡ ಹೇಳಿಲ್ವಲ್ಲ, ಅದಕ್ಕೆ ಕೇಳಕ್ ಬಂದೆ ಅಷ್ಟೇ. ಇಟ್ಸ್ ಓಕೆ, ಥ್ಯಾಂಕ್ ಯು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಈ ತರ ಸಣ್ಣ ವಿಷಯಕ್ಕೆಲ್ಲ ಸ್ಕ್ರೂ ಡ್ರೈವರ್ ಯಾಕೆ ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ? ನಮ್ಮ ಏರಿಯಾಗ ಬಾ, ಅವಾಗ ತೋರಿಸ್ತೀನಿ. ನಮ್ಮ ಏರಿಯಾಲಿ ನಮ್ದು ಅವನೇ. ಯಾವ್ದು ನಿಮ್ ಏರಿಯಾ? ನಿಂತ್ಕೊಳ್ಳೋ. ಆ ರಾಜುದು ಬ್ಯಾಲೆನ್ಸ್ ಇನ್ನ ಬಂದಿಲ್ಲ. ಇನ್ನೊಂದ್ಸತಿ ಅವ್ನ್ ಗಾಡಿ ತಗೊಳೋದಕ್ ಬಂದ್ರೆ ನನಗ್ ಫೋನ್ ಮಾಡ್ಕೊಡು. ಸತ್ಯ, ಸತ್ಯ, ಹಾ, ನೀನು ಇಲ್ಲೇ ಇದೆಯಾ? ನಮ್ಮ ಮನೆಗೆ ಹೋಗಿಲ್ವಾ? ಹೇ, ಮನೆಗೆ ಹೋದ್ರೆ ಇಲ್ಲಿ ಕೆಲಸ ಯಾರೋ ಮಾಡೋದು? ಅಲ್ಲಿ ಅಕ್ಕೊಂದು ನಿಶ್ಚಿತಾರ್ಥ ನಡೀತಿದೆ, ನಿಂಗಿಲ್ಲಿ ಕೆಲಸನೇ ಇಂಪಾರ್ಟೆಂಟಾ? ಏನು, ನಿಮ್ಮ ಅಕ್ಕ ನಿಶ್ಚಿತಾರ್ಥನ? ಹೇಳೇ ಇಲ್ವಲ್ಲ ನಮ್ಗೆಲ್ಲ. ನಮ್ಮ ಅಕ್ಕಂದಲ್ಲ, ನಿಮ್ಮ ಅಕ್ಕಂದು ನಿಶ್ಚಿತಾರ್ಥ ನಡೀತಿದೆ. ಏನ? ಹೇ ಸಾಕ್, ಸುಮ್ಮನೆ ಓಲ್ಡ್ ಬೇಡ. ಏರಿಯಾದಲ್ಲಿ ಯಾವುದೇ ಫಂಕ್ಷನ್ ಅಂತ ಆದ್ರೂ ಸತ್ಯಂಗೆ ಗೊತ್ತಾಗ್ದಂಗೆ ಆಗೋದೇ ಇಲ್ಲ. ಅಂಥದ್ರಲ್ಲಿ ಸತ್ಯನ ಮನೇಲಿ ಸತ್ಯಂಗೆ ಗೊತ್ತಿಲ್ದಂಗೆ ಒಂದು ಫಂಕ್ಷನ್. ನಾವು ಸ್ವಲ್ಪ ದೇವ್ರಾಣೆ, ಈಗ ತಾನೇ ಸತ್ಯ ಮನೆ ಕಡೆಯಿಂದ ಬರ್ತಾ ಇದೀನಿ. ನಿಶ್ಚಿತಾರ್ಥ ನಡೀತಿದೆ ನಡೀತಿದೆ ನಡೀತಿದೆ. ಯಾವುದಕ್ಕೂ ಒಂದ್ಸಲ ಅಕ್ಕಂಗೆ ಕಾಲ್ ಮಾಡಿ ಕೇಳ್ತೀನಿ. ಏನಾಯ್ತು? ಕಾಲ್ ಕನೆಕ್ಟ್ ಆಗ್ತಿಲ್ವಾ? ಕನೆಕ್ಟ್ ಆಗ್ತಿದೆ ಕಣೋ, ರಿಸೀವ್ ಮಾಡ್ತಿಲ್ಲ. ನನಗೆ ಗೊತ್ತಿದ್ದಂಗೆ ಎಂಗೇಜ್ಮೆಂಟ್ ಎಲ್ಲ ಮಾಡಲ್ಲ. ಸರಿ, ನಾನೇ ಮನೆ ಹತ್ರ ಹೋಗಿ ಏನು ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹಾ, ನಾನು ಬರಲ್ಲ? ಬೇಡ ಬೇಡ, ನಿನ್ನ ಗಾಡಿ ರೆಡಿ ಮಾಡ್ತೀನಿ, ನಾ ಹೋಗಿ ಬಂದ್ಬಿಡ್ತೀನಿ. ಹಲೋ, ಸತ್ಯದ ಮನೆ ಫಂಕ್ಷನ್ ಕಣ ಇವತ್ತು. ಹೋಗ್ತಾ ಇದ್ದೀನಿ ಅದೇ. ಅಪ್ಪಿ ತಪ್ಪಿ ಸತ್ಯ ಬಂದ್ಬಿಟ್ರೆ ಅವಳು ಇಲ್ಲೇ ಹೇಗಾದರೂ ಮಾಡಿ ತಡೆದು ವಾಪಸ್ ಕಳಿಸ್ಬೇಕು. ಒಳ್ಳೆ ನಿನಗೋಸ್ಕರ ಕಾಯ್ತಾ ಇದ್ದೆ ಕಣಮ್ಮ ಸತ್ಯ. ಯಾಕೆ ಮಂಜಣ್ಣ? ನೋಡಮ್ಮ ಸತ್ಯ, ನಿನ್ನ ಕೋಪ ಇದ್ದರೆ ನನಗೆ 2 ಡೇಟ್ ಹೊಡೆದ್ಬಿಡು, ನಾನೇನೇನು ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ಮನೆಗೆ ಮಾತ್ರ ಹೋಗ್ಬೇಡಮ್ಮ, ಯಾಕಂದರೆ ನಿಮ್ಮ ಅಕ್ಕ ನಿಶ್ಚಿತಾರ್ಥ ಇವತ್ತು. ನೀನೇ ಹೇಳಿರೋ ಹಾಗೆ ಒಳ್ಳೆ ಸಂಬಂಧ ತಗೊಂಬಂದಿದ್ದೀನಮ್ಮ. ಎಲ್ರಿಗೂ ಒಪ್ಪಿಗೆಯಾಗಿ ಈ ಸಾರಿ ಅದು ನಿಶ್ಚಿತಾರ್ಥದವರೆಗೂ ಬಂದಿದೆ. ಈ ಸಾರಿ ಈ ಸಂಬಂಧ ಕೈತಪ್ಪ ಹೋದರೆ ಮುಂದೆ ಯಾವತ್ತೂ ಇಂಥ ಸಂಬಂಧ ಸಿಕ್ಕೋದಿಲ್ಲ. ನೀನೀಗ ಮನೆಗೆ ಹೋಗಿ ಎಲ್ಲ ಹಾಳು ಮಾಡಬೇಡಮ್ಮ. ನಿನ್ನ
ಕೈ ಮುಗಿದು ಕೇಳ್ಕೊತೀರಿ, ವಾಪಸ್ ಹೋಗ್ಬೇಡಮ್ಮ. ವಾಟ್ ಆಲ್ರೆಡಿ ಮನೇಲಿ ಏನಾದರೂ ಸ್ಪೆಷಲ್ಲಾ? ಇವತ್ತು ನಮ್ಮ ದಿವ್ಯನ ಅತ್ತೆ ಸತ್ಯ ಬ್ಯಾಂಕಿಗೆ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಬ. ಮತ್ತಲ್ಲಿ ಹೋದೆ ತುಂಬ ರಶ್ ಇತ್ತು ಅಂತ ಹಾಗೆ ಬಂದ್ಬಿಡ್ಬೇಡ. ನೀನು ಮನೆಗೆ ಹೋಗಿ ಎಲ್ಲ ಹಾಳು ಮಾಡಬೇಡಮ್ಮ. ಸತ್ಯ, ಆ ಬ್ರೋಕರ್ ಏನೋ ಅಂದ ಅಂತ ನೀನೇನಕ್ಕೆ ಬಂದಿಲ್ಲ ಟೆನ್ಷನಲ್ಲಿ ಕೂತಿದ್ಯಾ? ಹೌದು, ನೀನಿಲ್ದಂಗೆ ಹೆಂಗೆ ನಿಶ್ಚಿತಾರ್ಥ ಮಾಡ್ತಾರಂತೆ ಅವರು? ನೀನು ಬಾ, ನೀನು ನಾವಾಗ ನಿಶ್ಚಿತಾರ್ಥ ನಿಲ್ಸೋಣ. ಸತ್ಯ, ಆ ಸಂಬಂಧ ಒಳ್ಳೇದೋ ಅಲ್ವೋ, ಅಕ್ಕಂಗೆ ಇಷ್ಟ ಇದೆಯೋ ಇಲ್ವೋ, ಬಾ ಸತ್ಯ ಹೋಗೋಣ. ಸತ್ಯ, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಅಕ್ಕಂಗೆ ಈ ಸಂಬಂಧ ಇಷ್ಟ ಆಗಿದೆ. ಇಲ್ಲ ಅಂದಿದ್ರೆ ಅವಳು ಫೋನ್ ಮಾಡಿ ನಂಗೆ ವಿಷಯ ತಿಳಿಸಿರೋಳು. ಅಕ್ಕ ನನ್ನ ಫೋನ್ ತೆಗಿತಿಲ್ಲ ಅಂತಂದರೆ ನೀನು ಬರಬೇಡ, ನಂಗೆ ಈ ಸಂಬಂಧ ಇಷ್ಟ ಅಂತ ಅರ್ಥ. ಸಂಬಂಧ ಇಷ್ಟ ಇಲ್ಲದೆ ಇದ್ದಾಗ ಸಹಾಯ ಮಾಡಕ್ಕೆ ನೀನು ಬೇಕು, ಇಷ್ಟ ಆದಾಗ ನಿಶ್ಚಿತಾರ್ಥಕ್ಕೆ ನೀನು ಬೇಡವಾ? ನಿನ್ಗೊಂದು ಮಾತು ಹೇಳ್ದೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಎಲ್ರಿಗೂ ಸಂಬಂಧ ಇಷ್ಟ ಆಗಿದೆ. ನಾನು ಅಲ್ಲಿಗೆ ಹೋಗೋದು ಇಷ್ಟ ಇಲ್ಲ ಅಷ್ಟೆ. ಮನೆಯವರೆಲ್ಲರೂ ಸೇರಿ ಈ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದಾರೆ ಅಂದರೆ ನಾನು ಅಲ್ಲಿದ್ರೆ ತೊಂದರೆ ಆಗ್ಬೋದು ಅಂತ ಎಲ್ರಿಗೂ ಅನಿಸಿರುತ್ತೆ. ಹಾಗಂತ ದಿವ್ಯಾಕನ ಎಂಗೇಜ್ಮೆಂಟ್ಗೆ ನೀನೇ ಆಗಲ್ವಾ ಸತ್ಯ? ಎಲ್ಲಿಗೆ ನಾವು ಹೋಗೋದ್ರಿಂದ ಒಳ್ಳೇದಾಗುತ್ತೋ ಅಲ್ಲಿಗೆ ನಾವು ಎಷ್ಟೇ ಕಷ್ಟ ಆದರೂ ಹೋಗಬೇಕು. ಎಲ್ಲಿಗೆ ನಾವು ಹೋಗೋದ್ರಿಂದ ಒಳ್ಳೇದಾಗಲ್ವೋ ಅಲ್ಲಿಗೆ ನಾವು ಎಷ್ಟೇ ಕಷ್ಟ ಆದರೂ ಸಹಿಸ್ಕೊಂಡು ಸುಮ್ಮನೆ ಇರಬೇಕು. ಯಾಕೆ ಸತ್ಯ, ಬೇಜಾರಾಯ್ತಾ? ನಡೀತಿರೋದು ಅಕ್ಕನ ಎಂಗೇಜ್ಮೆಂಟು, ಅದರಲ್ಲೂ ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ. ಮನೆಯವರೆಲ್ರಿಗೂ ಇಷ್ಟ ಆಗಿದೆ ಅಂದಮೇಲೆ ಇನ್ನು ಬೇಜಾರು ಯಾಕೋ? ನೀನು ಮನೆಯೊಳೆ ತಾನೆ? ನಿನಗೆ ಇಷ್ಟನಾ ಅಂತ ಕೇಳೋದಿರಲಿ, ನೀನು ನಿಶ್ಚಿತಾರ್ಥ ನಡೀತಾರೋ ವಿಷಯನಾದ್ರೂ ಹೇಳಿದಾರಾ? ಪದೇ ಪದೇ ಅದೇ ರಾಗ ಅದೇ ಹಾಡುಗಳು ಆಡಬೇಡ್ರೋ. ಗುಂಡಿಗೆ ಗಟ್ಟಿಯಾಗಿದ್ರೆ ಇಂಥದಕ್ಕೆಲ್ಲ ಕರಗೋದು ಇಲ್ಲ, ಕೊರಗೋದು ಇಲ್ಲ. ಅಜ್ಜಿ ಅಮ್ಮ ಅಕ್ಕ ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿರ್ತಾರೆ. ಅದು ಸರಿನೇ ಇರತ್ತೆ. ಈಗ ಬನ್ನಿ, ಗಾಡಿ ಡೆಲಿವರಿ ಕೊಡ್ಬೇಕು ತಾನೆ, ರೆಡಿ ಮಾಡಿ ಬನ್ನಿ.